ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟುಡೇ ವೈಕುಂಠ ಏಕಾದಶಿ ಇದೆ, ಈ ವರ್ಷದ ಕೊನೆಯ ಏಕಾದಶಿ. ಸೊ ನಮ್ಮ ಮನೆಯವ್ರು ಬರುವಾಗ ಹೇಳಿದರು ಅಲ್ಲಿ ನಂಬರ್ ಸಿಗಲ್ಲ, ತುಂಬ ಜಾಸ್ತಿ ಜನ ಇದ್ದಾರಂತ. ಸೊ ಪರವಾಗಿಲ್ಲ, ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇದೆ ನೋಡೋಣ. ನಮಗೆ ದೇವ್ರ ದರ್ಶನ ಸಿಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ಹೋಗೋಣ. ಬನ್ನಿ ಗೈಸ್, ನಿಮಗೂ ಚಳಿಗಾಲ ಹೋಗುವ ನೋಡೋಣ. ಓಕೆ, ಲೆಟ್ಸ್ ಗೋ. ವೆಲ್ಕಮ್. ಟೆಂಪಲ್ ಬಂತು. ಏನ್ರಿ ಇಷ್ಟು ಜನ ಅದಾರು? ಪ್ರಸಾದ ಬಿಡುವತ್ತ ದರ್ಶನದ್ರ ಆದ್ರೂ ಸಾಕು ನಮಗೆ ಇವತ್ತು. ಬಹಳ ಜನ ಇದ್ದಾರೆ. ದೂರಿಂದ ಅಂದ್ಕೊಂಡೆ ಭಾಳ ಜನ ಅನಿಸಿದ್ರು, ಆದರೆ ಹತ್ತಿರ ಬಂದರೆ ಅಷ್ಟೇನಿರಲ್ಲ. ಇದು ಪ್ರಸಾದ ತೊಗೊಳಕ್ಕೆ ಲೈನ್ ಇದೆ. ಸೊ ದರ್ಶನಕ್ಕೆ ಏನು ಅಷ್ಟೊಂದು ಲೈನ್ ಇಲ್ಲ. ಆಲ್ಮೋಸ್ಟ್ ಜನ ಎಲ್ಲ ಬಂದು ಹೋಗಿದ್ದಾರೆ ಅನಿಸುತ್ತೆ. ಮೇನ್ ಇದು ಗಣೇಶ ಟೆಂಪಲ್ ಬಂದುಬಿಟ್ಟು ನಾವು ಅಂದರೆ ಯಾವಾಗಲೂ ಸ್ಯಾಟರ್ಡೆ ಎಲ್ಲ ಇದೇ ಟೆಂಪಲ್ಗೆ ನಾವು ಬರೋದು. ಈ ಒಂದೇ ಟೆಂಪಲಲ್ಲಿ ಎಲ್ಲ ದೇವರುಗಳಿದ್ದಾವೆ. ಅಂದರೆ ಬನ್ನಿ, ಫಸ್ಟು ವೈಕುಂಠ ಏಕಾದಶಿ ಇರೋದ್ರಿಂದ ಫಸ್ಟು ವೆಂಕಟರಮಣ ಸ್ವಾಮಿದು, ವೆಂಕಟೇಶ್ವರ ಸ್ವಾಮಿದು ದರ್ಶನ ಮಾಡೋಣ. ಇದೆಲ್ಲ ಪ್ರಸಾದ ತೊಗೊಳಕ್ಕೆ ಇರೋ ಲೈನ್. ಓಕೆ, ನಾವು ಇವಾಗ ಹೊತ್ತು ಅಂದರೆ ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ರಶ್ ಇದೆ. ನಾರ್ಮಲಾಗಿ ಇಷ್ಟೊಂದೇನು ರಶ್ ಇರಲ್ಲ. ಇಲ್ಲಿ ಕೂಡ ಜನ ಜಾಸ್ತಿ ಇದ್ದಾರೆ. ಹಿಂಗೂ ದರ್ಶನ ಆಯಿತು. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ವೆಂಕಟೇಶ್ವರಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಎಲ್ಲ ದೇವರಿದ್ದಾವೆ. ಯಾವ್ಯಾವ ದೇವ್ರದ್ದು ಏನಿರುತ್ತೋ ಆವಾಗ ಆ ದೇವ್ರುಗಳನ್ನ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತಾರೆ, ಡೆಕೋರೇಟ್ ಮಾಡಿರ್ತಾರೆ. ದರ್ಶನ ಆಯಿತು. ಆಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ವಿ. ಬರುವಾಗ ಅಂದರೆ ನಮ್ಮ ಹಸ್ಬೆಂಡ್ ಹೇಳಿದರು, ಇಲ್ಲ ನೀನು ಹೋಗೋಕ್ಕೆ ಆಗಲ್ಲ ಅಷ್ಟೊಂದು ಜನ ಅಂತ. ಆಲ್ಮೋಸ್ಟ್ ನಾವು ಬಂದಿರೋದೇ ಲೇಟ್, ಆ್ಯಕ್ಚುಲಿ 8:30 ಆಯಿತು. ಅದಕ್ಕೆಲ್ಲ ಜನ ಬಂದು ಹೋಗಿದ್ದಾರೆ. ಪ್ರಸಾದ ತೊಗೊಂಡ್ವಿ, ತೀರ್ಥ ತೊಗೊಂಡ್ವಿ. ಈ ಟೆಂಪಲಲ್ಲಿ ಎಷ್ಟು ದೇವರುಗಳಿದ್ದಾವೆ ಅಂತ ತೋರಿಸ್ತೀನಿ. ಇಲ್ಲಿ ಇನ್ನೊಂದೇನೆಂದರೆ ತೊಟ್ಲಲ್ಲಿ ವೆಂಕಟರಮಣ ಸ್ವಾಮಿದು, ವೆಂಕಟೇಶ್ವರ ಸ್ವಾಮಿದು ಇದು ಮಾಡಿದ್ದಾರೆ ಚೆನ್ನಾಗಿ. ಇಲ್ಲೊಂದು ತೊಟ್ಲಲ್ಲಿ ಇಲ್ಲಿ ಕೂಡ ದೇವ್ರನ್ನ ಕುಣಿಸಿದ್ದಾರೆ ತುಂಬ ಚೆನ್ನಾಗಿ. ಇದಂತ ನಂಗೆ ಸಖತ್ ಇಷ್ಟ ಆಯಿತು. ವೆಂಕಟೇಶ್ವರ ಸ್ವಾಮಿ ಇಬ್ಬರು ಪತ್ನಿಯರು ಮತ್ತು ವೆಂಕಟೇಶ್ವರ ತೊಟ್ಲಲ್ಲಿ ಕುಣಿಸಿದ್ದಾರೆ. ತೊಟ್ಲು ನಾನು ಸ್ವಲ್ಪ ತೂಗಿದೆ, ಅವರು ತೂಗಬೇಡಿ ಅಂತ ಹೇಳಿದ್ರು, ಮೇಲೆ ಅಷ್ಟೊಂದು ಗ್ರಿಪ್ ಇಲ್ಲ ಅಂತ. ಸೊ ಅಲ್ಲಿ ಒಂದೆರಡು ಫೋಟೋ ತಗೊಂಡು ಮೇನ್ ಟೆಂಪಲ್ ಬಂದುಬಿಟ್ಟು ಇದು ಗಣೇಶ ಟೆಂಪಲ್. ಯಾವಾಗಲೂ ಬರ್ತಾಯಿರ್ತೀವಿ. ಆ ತೊಟ್ಲಿಂದ ಅಂದರೆ ನಾನು ಇದನ್ನ ಯಾಕೆ ಸೀನ್ ತೋರಿಸ್ತಾ ಇದ್ದೀನಿ ಅಂದರೆ, ಆ ಕಡೆಯಿಂದ ಬರುವಾಗ ತೊಟ್ಟಿಲು ಕೆಳಗಡೆಯಿಂದ ಬಗ್ಗಿ ಬರಬೇಕು, ಬಂದುಬಿಟ್ಟು ಗೋನ್ ಎತ್ತರಿಸಿ ಇಲ್ಲಿ ನೋಡಬೇಕು ಮಿರರಲ್ಲಿ. ಆವಾಗ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಮಿರರಲ್ಲಿ ಕಾಣ್ತಾರೆ. ಆಮೇಲೆ ಹೇಳಿದರು ನೋಡಿ, ತುಂಬ ಖುಷಿಯಾಯಿತು. ಅದಕ್ಕೆ ನಾನು ವಿಡಿಯೋ ಮಾಡಿದೆ. ಸೊ ಇದು ಸುಬ್ರಹ್ಮಣ್ಯ ಸ್ವಾಮಿ. ಇದೇ ಸರ್ಕಲ್ಲಾಗಿ ಬೇರೆ ಬೇರೆ ದೇವರುಗಳಿದ್ದಾವೆ. ಇದು ಪಾರ್ವತಿ. ಆಮೇಲೆ ಆಲ್ಮೋಸ್ಟ್ ಈ ಶಿವ ಅಂತೂ ಎಲ್ರಿಗೂ ಗೊತ್ತು, ಶಿವಲಿಂಗ. ಅಂದರೆ ಎಲ್ಲ ದೇವರಿದೆ. ಒಂದು ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವರ ದರ್ಶನ ಕೂಡ ಇಲ್ಲಿ ಆಗುತ್ತೆ. ಇದು ರಾಮ ಸೀತಾ ಲಕ್ಷ್ಮಣ. ನವಮಿ ದಿನ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಮಾಡಿದರು. ಲಕ್ಷ್ಮಿ ಮೂರ್ತಿ ಇದೆ ಇಲ್ಲಿ, 8 ಲಕ್ಷ್ಮಿಯರಿದ್ದಾರೆ. ಆಮೇಲೆ ಆವಾಗಲೇ ಅಲ್ಲಿ ಹೋಗಿ ಬಂದಿವಿ ವೆಂಕಟೇಶ್ವರನಿಗೆ. ಸೊ ನೆಕ್ಸ್ಟ್ ಅಯ್ಯಪ್ಪಂದಿದೆ. ಇದು ಶನೇಶ್ವರಂದು. ಅಯ್ಯಪ್ಪಂದಾದಮೇಲೆ ಶನೇಶ್ವರಂದು ಅದನ್ನು ತೊಗೊಳಕ್ಕಾಗಿಲ್ಲ. ಆಮೇಲೆ ಇದು ರಾಘವೇಂದ್ರ ಸ್ವಾಮಿ, ಆಮೇಲೆ ಕೃಷ್ಣ, ಇವೆಲ್ಲ ಒಂದೇ ಲೈನಲ್ಲಿದ್ದಾರೆ. ಆಮೇಲೆ ಸಾಯಿ ಮಂದಿರ್, ಸಾಯಿಬಾಬಾ, ಆಮೇಲೆ ಚಾಮುಂಡೇಶ್ವರಿ. ಎಷ್ಟು ದೇವರು ಇಲ್ಲಿ. ಗಣೇಶ ಸುತ್ತ ಸರ್ಕಲ್ ಆಗಿದೆ, ಇದು ಸರ್ಕಲ್ ಥರ ಮಾಡಿದ್ದಾರೆ ಅಲ್ಲಿ ಸುತ್ತಮುತ್ತ ಇರೋ ದೇವರುಗಳು. ಕೊನೆಯಲ್ಲಿ ನವಗ್ರಹಗಳು ಅದನ್ನು ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಲಾಸ್ಟ್ ಬಂದುಬಿಟ್ಟು ಹನುಮಾನ್, ಆಂಜನೇಯ. ಜೈ ಆಂಜನೇಯ ಹೋದ್ವಿ. ಏನು ಬಂಗಾರಿ, ಆಂಜನೇಯ ಚೆನ್ನಾಗಿ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಒಂದು 2 ನಿಮಿಷ ಕೂತ್ಕೊಂಡ್ವಿ. 2 ನಿಮಿಷ ಕೂತ್ಕೊಂಡು ಹುಡುಗರು ಎಲ್ಲಿ ಹೋದ್ರೂ ಸುಮ್ಮನೆ ಕುಂಡ್ರಂಗಿಲ್ಲ, ಅದಕ್ಕೆ ಬೇಗ ಬಂದುಬಿಟ್ಟು ಜಾಸ್ತಿ ದಂಡಿಗೆ ಹಾಕ್ತಾರೆ ಅವರು. ಹೆಂಗೂ ಪ್ರಸಾದ ಸಿಕ್ತು. ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಬೈ ಬೈ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮೀಟ್ ಆಗೋಣ ಒಂದು ಒಳ್ಳೆ ವಿಡಿಯೋ ಒಂದಿಗೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್.